ನಮಸ್ಕಾರ, ಟಿವಿ2ಗೆ ಸ್ವಾಗತ. ರಘುನಾಥ್ ನಾಯ್ಡು ಅವರ ಹುಟ್ಟುಹಬ್ಬ ನಿಜವಾಗ್ಲೂ ನಮ್ಮ ಒಂದು ಏನು ಪದ್ಮನಾಭನ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ. ಯಾಕೆಂದ್ರೆ ಕೆಲವಾರು ವರ್ಷಗಳ ಹಿಂದೆ ಪದ್ಮನಾಭನ ಕ್ಷೇತ್ರದ ನಾವೆಲ್ಲ ಕಾರ್ಯಕರ್ತರು ಅನಾಥ ಪ್ರಜ್ಞೆಯಿಂದ ಕಾಡ್ತಾ ಇತ್ತು, ನಮ್ಗೆ ಅನಾಥ ಪ್ರಜ್ಞೆ ಕಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ರಘುನಾಥ್ ನಾಯ್ಡು ಅವರು ಏನು ನಮ್ಮ ಕ್ಷೇತ್ರಕ್ಕೆ ಪದ್ಮನಾಭನ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಸ್ವಂತ ಒಂದು ಕಚೇರಿನ ಮಾಡೋದಕ್ಕೆ, ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಮಾಡೋದ್ ಮುಖಾಂತರ ನಮ್ಗೆಲ್ರಿಗೂ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಮತ್ತೆ ನಾವು ಸಭೆ ಸಮಾರಂಭಗಳು ಮಾಡ್ಲಿಕ್ಕೆ ಮತ್ತು ಪಕ್ಷದ ಸಭೆ ಸಮಾರಂಭ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ರು. ಆವಾಗಿಂದ ನಮ್ಗೆ ಎಲ್ಲ ಸಮುದಾಯದವರನ್ನ, ಎಲ್ಲ ಧರ್ಮದವರನ್ನ, ಸಣ್ಣ ಪುಟ್ಟ ಒಂದು ಏನು ಜಾತಿ ಜನಾಂಗದವ್ರನ್ನ ಇರ್ಬೋದು, ಯುವಕರನ್ನ ಮತ್ತೆ ಮಹಿಳಾ ಕಾರ್ಯಕರ್ತರನ್ನ ಇರ್ಬೋದು, ಎಲ್ಲ ಸಮುದಾಯದವರನ್ನ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಏನ್ ರಘುನಾಥ್ ನಾಯ್ಡು ಅವ್ರಿಗೆ ನಿಜವಾಗ್ಲೂ ನಾವು ಏನು ಒಂದು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು, ಮಾನ್ಯ ರಾಮಲಿಂಗರೆಡ್ಡಿ ಸಾಹೇಬ್ರು, ಇವೆಲ್ಲ ನಾಯಕರು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ಮತ್ತೆ ಅವಕಾಶಗಳನ್ನ ಮಾನ್ಯ ನಮ್ಮ ರಘುನಾಥ್ ನಾಯ್ಡು ಅವರಿಗೆ ಒದಗಿಸ್ಕೊಡ್ಬೇಕು. ಯಾಕೆಂದ್ರೆ ಒಂದು ಪಕ್ಷವನ್ನ ಪ್ರಾಮಾಣಿಕವಾಗಿ ಕಟ್ತಕ್ಕಂತ ಬಹಳ ಒಳ್ಳೆಯ ಸಂಘಟನೆಕಾರರು ಮತ್ತೆ ಎಲ್ಲರ ಪ್ರೀತಿಯನ್ನ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರನ್ನ ಅಭಿಮಾನಕ್ಕೆ ಪಾತ್ರ ಆಗಿರ್ತಕ್ಕಂಥ ರಘುನಾಥ್ ನಾಯ್ಡು ಅವರಿಗೆ ಮತ್ತಷ್ಟು ಮಗದಷ್ಟು ಮುಂದಿನ ಒಂದು ರಾಜಕೀಯ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಅವರಿಗೆ ಗೌರವಪೂರ್ವಕವಾಗಿ ಅವರಿಗೆ ಒಂದು ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ಮತ್ತಷ್ಟು ಶಕ್ತಿ ಕೊಡ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ನಮ್ಮ ರಘುನಾಥ್ ನಾಯ್ಡು ಅವ್ರಿಗೆ ಅಂತ ಮಾನ್ಯ ಎಲ್ಲ ಮುಖಂಡರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಡ್ತಾ ಇದ್ದೀನಿ.